I just love this part. ರಾಜ್ಬಿ ಶೆಟ್ಟಿನ ಈ ಸಿನಿಮಾದಲ್ಲಿ ವಿಲನ್ ಆಗಿ ನೋಡಿದ್ಮೇಲೆ ತುಂಬಾ ಸೈಕ್ ಆಗಿ ತಲೆ ಕೆಟ್ಟೋಗಿರೋದಂತೂ ಪಕ್ಕ. ಟೋಬಿ ಸಿನಿಮಾ ಟೋಪಿ ಹಾಕೊಂಡು ಹೊಟ್ಟೋದ್ಮೇಲೆ ವಿಲನ್ ಆಗಿ ಟ್ರೈ ಮಾಡೋಣ, ಔಟ್ ಆಫ್ ಲ್ಯಾಂಗ್ವೇಜ್ ಅಲ್ಲೂ ಸ್ವಲ್ಪ ಟ್ರೈ ಮಾಡೋಣ ಅಂತ ಮಾಡಿರೋದು ಇಲ್ಲಿರುವಂತ ಹಾರ್ಡ್ ವರ್ಕ್ ಎದ್ದು ಕಾಣಿಸ್ತಾ ಇದೆ. ಇನ್ನು ಟ್ರೈಲರ್ ಕಟ್ ನ ನೋಡಿದ್ರೆ ನೀವು ಕ್ಯಾಮ್ರಾ ವರ್ಕ್ ಯಾವ ರೀತಿ ಮಾಡಿದ್ದಾರೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವ ರೀತಿ ಇದೆ, ಡೈರೆಕ್ಷನ್ ಯಾವ ರೀತಿ ಇದೆ, ಏಕ್ದಮ್ ಟಾಪ್ ನಾಚ್ ಕಾಣಿಸ್ತಾ ಇಲ್ವಾ ನಿಮಗೆ? ಟೈಮ್ ವೇಸ್ಟ್ ಮಾಡದೇನೆ ಟ್ರೈಲರ್ ನ ಬ್ರೇಕ್ ಡೌನ್ ಮಾಡೋಣ ಬನ್ನಿ. ಸಿನಿಮಾದಲ್ಲಿ ಮಮ್ಮೂಟಿ ಅವರು ಜೋಸೆಫ್ ಆಗಿ ಕಾಣಿಸ್ಕೋತಾರೆ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಜೋಶ್ ಅಂತಾನು ಕೂಡ ಕರೀತಾರೆ. ಇನ್ನು ನಮ್ಮ ರಾಜ್ಬಿ ಶೆಟ್ಟಿ ವಿಲನ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ವೆಟ್ರಿ ವೇಲ್ ಆಗಿ. ಕೇರಳದಲ್ಲಿ ಇಡುಕಿ ಅನ್ನೋದು ಒಂದು ಜಾಗದಲ್ಲಿ ಜೀಪ್ ಡ್ರೈವರ್ ಆಗಿ ಜೋಶ್ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅದ್ಯಾವ ಕಂಪ್ನಿನಲ್ಲಿ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಒಟ್ನಲ್ಲಿ ಜೀಪ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಹಿಂಗೆ ಇರ್ಬೇಕಾದ್ರೆ ಸಡನ್ ಆಗಿ ಜೋಶ್ಗೆ ಒಂದು ಪ್ರಾಬ್ಲಮ್ ಬರುತ್ತೆ. ಆ ಪ್ರಾಬ್ಲಮ್ ಒಳಗಡೆ ಸಿಗಾಕೋಬಿಡ್ತಾನೆ. ಯಾವ ರೀತಿ ಪ್ರಾಬ್ಲಮ್ ಅನ್ನೋದು ಟ್ರೈಲರ್ ಅಲ್ಲಿ ತೋರಿಸಿಲ್ಲ, ಅದು ವೆಟ್ರಿ ವೇಲ್ ಆಗಿರಲ್ಲ ಅಂತ ಅನ್ಕೊಂಡಿರ್ತೀನಿ. ಬಹುಶಃ ಸುನಿಲ್ ಮಾಡುವಂತ ಪ್ರಾಬ್ಲಮ್ ಆಗಿರುತ್ತೆ. ಐ ನೋ ಎಕ್ಸಾಕ್ಟ್ ಆಗಿ ಒಂದು ಮಾಲ್ ಒಳಗಡೆ ಸುನಿಲ್ ಅವ್ರ ಜೊತೆ ಒಂದು ದೊಡ್ಡ ಫೈಟ್, ಅದು ಕೇರಳದಲ್ಲಿ ಇದ್ದಾಗಲೇ ಆಗುವಂತ ಕಿರಿಕ್ ಆಗುವಂತ ಸಾಧ್ಯತೆಗಳು ಎದ್ ಕಾಣ್ತಾ ಇದಾವೆ. ಇನ್ನು ಆ ಕಿರಿಕಿಂದಾಗಿ ಜೋಶ್ ಅವರು ಅವರ ಫ್ಯಾಮಿಲಿನ ಕರ್ಕೊಂಡು ಚೆನ್ನೈಗೆ ಶಿಫ್ಟ್ ಆಗ್ಬಿಡ್ತಾರೆ. ಆ ಜಾಗನ ಬಿಟ್ಟು ಚೆನ್ನೈಗೆ ಬರ್ಬೇಕಾದಂತ ಪರಿಸ್ಥಿತಿ ಎದುರಾಗುತ್ತೆ. ಆದ್ರೆ ಇಲ್ಲಿ ಜೋಶ್ಗೋಸ್ಕರ ಒಬ್ಬ ವ್ಯಕ್ತಿ ವೆಯ್ಟ್ ಮಾಡ್ತಾ ಇರ್ತಾನೆ. ಅದು ಬೇರೆ ಇನ್ಯಾರು ಅಲ್ಲ, ನಮ್ಮ ವೆಟ್ರಿ ವೇಲ್ ರಾಜ್ಬಿ ಶೆಟ್ಟಿ. ಅವ್ರು ಯಾಕೆ ಈ ಜೋಶ್ಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ ಅನ್ನೋದು ಸಸ್ಪೆನ್ಸ್ ಇಲ್ಲಿ. ಇದನ್ನ ತಿಳ್ಕೊಬೇಕಂದ್ರೆ ಸಿನಿಮಾಗೆ ಹೋಗ್ಲೇಬೇಕು. ಇನ್ನ ಜೋಶ್ಗೆ ಆತ್ಮೀಯವಾದ ಗೆಳೆಯ ಒಬ್ಬ ಇರ್ತಾನೆ, ಜೆರ್ರಿ ಅಂತ ಅವನ ಹೆಸರು. ಜೆರ್ರಿ ಲವರ್ ಇಂದು ಅಂತ, ಇವರಿಬ್ರು ಲವರ್ಸ್ ಗಳು. ಇವರು ಕೂಡ ಅವ್ರ ಜೊತೆಗೆ ಚೆನ್ನೈಗೆ ಶಿಫ್ಟ್ ಆಗ್ಬಿಡ್ತಾರೆ. ಇನ್ನು ಟ್ರೈಲರ್ ಕಟ್ ಒಳಗಡೆ ಜೆರ್ರಿ ಕ್ಲಿಪ್ಸ್ ಗಳು ತುಂಬಾ ಕಡಿಮೆ ಇದಾವೆ. ಆಲ್ಮೋಸ್ಟ್ ಕೇರಳದಲ್ಲಿ ಇದ್ದಾಗ ಮಾತ್ರ ಅವನ ಫೇಸ್ ಆಫ್ ಗಳನ್ನ ನೀವು ನೋಡಬಹುದು. ಚೆನ್ನೈಗೆ ಶಿಫ್ಟ್ ಆದ್ಮೇಲೆ ಕೆಲವೊಂದಷ್ಟು ಕ್ಲಿಪ್ಸ್ ಗಳು ಮಾತ್ರ ನೀವು ಅಬ್ಸರ್ವ್ ಮಾಡಬಹುದು. ಅದಾದ್ಮೇಲೆ ಅವನು ನೋಡೋಕೆ ಆಗಲ್ಲ, ಮಾಯ ಆಗ್ಬಿಡ್ತಾನೆ. ವೇರ್ ಇಸ್ ಹಿ ಗೋ ನೌ? ಇನ್ನು ಈ ಚೆನ್ನೈಗೆ ಶಿಫ್ಟ್ ಆದ್ಮೇಲೆ ವೆಟ್ರಿ ವೇಲ್ ಆಗೇನೆ ಇನ್ನೊಂದಷ್ಟು ಗುಂಪುಗಳು ಅವನನ್ನ ಚೇಸ್ ಮಾಡ್ತಾ ಇರ್ತಾರೆ ಜೋಶ್ನ. ಬಟ್ ಇವರಿಬ್ರು ಮಧ್ಯೆ ಹಿಂದೆ ನಡೆದಿರುವಂತ ಫ್ಲಾಶ್ ಬ್ಯಾಕ್ ಏನು, ಇವರಿಬ್ರು ಮಧ್ಯೆ ಏನ್ ಕಿರಿಕ್ ಆಗಿದೆ ಅನ್ನೋದನ್ನ ಲೈಟ್ ಆಗಿ ರಿವೀಲ್ ಮಾಡೋದಕ್ಕೆ ಹೋಗ್ತೀನಿ. ಸ್ಪಾಯ್ಲರ್ ಆಗುವಂತ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಇನ್ನು ಈ ವೆಟ್ರಿ ವೇಲ್ಗೆ ತುಂಬಾ ಲಿಂಕ್ಸ್ ಗಳಿರ್ತವೆ, ರಾಜಕೀಯ, ಪೊಲೀಸು, ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲಾ ಕಡೆ ಫುಲ್ ಅವ ಮೇಂಟೈನ್ ಬೇಕಾದ್ ಮಾಡ್ಬೋದು. ಕೊಚ್ಚಾಕಿದ್ರು ಯಾರು ಕೇಳಂಗಿಲ್ಲ ವೆಟ್ರಿ ವೇಲ್ ನ. ಹಿಂಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ಟೆಲಿಕಾಂ ಆಫೀಸ್ ಒಳಗಡೆ ನುಗ್ಗಿ ಒಂದು ಹುಡುಗಿನ ಮುಗೀತ್. ಅದೇ ಆಫೀಸಲ್ಲಿ ಇನ್ನೂ ಕೂಡ ವರ್ಕ್ ಮಾಡ್ತಿರ್ತಾಳೆ. ಬಹುಶಃ ಜೆರ್ರಿನ ವೆಟ್ರಿ ವೇಲ್ ಕೊಲೆನೂ ಕೂಡ ಮಾಡಿರಬಹುದಾದಂತ ಸಾಧ್ಯತೆ ಎದ್ದು ಕಾಣ್ತಾ ಇರ್ತದೆ. ಅದಕ್ಕೋಸ್ಕರ ಜಸ್ಟಿಸ್ ಆಗಿ ಇಂದು ವೆಟ್ರಿ ವೇಲ್ ಮೇಲೆ ಅಗೇನ್ಸ್ಟ್ ಆಗಿ ನಿಂತಿರ್ತಾಳೆ. ವಾಟ್ ಐ ಆಮ್ ಟಾಕಿಂಗ್. ಇಷ್ಟೊಂದೆಲ್ಲ ಆದ್ಮೇಲೆ ಇಂದು ಪ್ರಾಣಕ್ಕೂ ಕೂಡ ಕಂಟಕ ಇದ್ದೇ ಇರ್ತದೆ. ವೆಟ್ರಿ ವೇಲ್ ಸುಮ್ನೆ ಬಿಡೋದಿಲ್ಲ. ಟ್ರೈಲರ್ ಕಟ್ ಅಲ್ಲಿ ನೋಡಿದ್ರೆ ಎಷ್ಟೊಂದೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅನ್ನೋದನ್ನ. ಇನ್ನು ವೆಟ್ರಿ ವೇಲ್ ಅವ್ನ ಪವರ್ ನೆಲ್ಲ ಯೂಸ್ ಮಾಡ್ತಾನೆ, ಚೆನ್ನಾಗಿ ಯೂಸ್ ಮಾಡ್ತಾನೆ. ಜಾಸ್ನು ಅರೆಸ್ಟ್ ಮಾಡ್ತಾನೆ, ಇಂದುನು ಕೂಡ ಅರೆಸ್ಟ್ ಮಾಡಿಸ್ತಾನೆ. ಪೊಲೀಸ್ ಸ್ಟೇಷನ್ ಒಂದು ದೊಡ್ಡ ಮುಖಾಮುಖಿ ಡಿಶಮ್ ಹೊಡಿತಾ ಇರೋದೆ. ಪೊಲೀಸ್ ಸ್ಟೇಷನ್ ಇಂದ ಇವ್ರನ್ನ ಲಾಕ್ ಮಾಡ್ಕೊಂಡು ಎತ್ತಾಕೊಂಡು ಔಟ್ ಆಗ್ತಾರೆ ವೆಟ್ರಿ ವೇಲ್ ಅವ್ರ ಜಾಗಕ್ಕೆ. ಅಲ್ಲೊಂದ್ ದೊಡ್ಡ ಫೈಟ್. ಈ ವೆಟ್ರಿ ವೇಲ್ಗೂ ಜಾಸ್ಗೂ ಮಧ್ಯೆ ಇರೋ ಕನೆಕ್ಷನ್ ಜೊತೆಗೆ ಮಧ್ಯೆ ಆವಾಗ ಸುನಿಲ್ ಅವರು ಕೂಡ ಎಂಟ್ರಿ ಕೊಡ್ತಾ ಇರ್ತಾರೆ. ಬಟ್ ಇವ್ರದ್ದೇನ್ ಸ್ಟೋರಿ, ವೆಟ್ರಿ ವೇಲ್ಗೂ ಸುನಿಲ್ಗೂ ಏನಾದ್ರು ಕ್ರಾಸ್ ಕನೆಕ್ಷನ್ ಇದೆಯಾ ಅನ್ನೋದು ಸಿನಿಮಾದಲ್ಲಿ ನೋಡಿದ್ಮೇಲೆ ಗೊತ್ತಾಗ್ಬೇಕು, ಹೌದಲ್ಲ? ಇನ್ನು ಈ ಟ್ರೈಲರ್ ಕಟ್ ಒಳಗಡೆ ಕ್ಯಾಮ್ರಾ ವರ್ಕ್ ನ ಯಾವ ಕಡೆ ಎಲ್ಲ ಯಾವ ರೀತಿ ಪಾಯಿಂಟ್ ಬ್ಲಾಕ್ ಮಾಡಿ ಶೂಟ್ ಮಾಡಿದ್ದಾರೆ ಅನ್ನೋದನ್ನ ನೀವು ನೋಡಿದಿರಲ್ಲ. ಪಾಯಿಂಟ್ ಬ್ರೇಕ್ ಗನ್ ಶಾಟ್ ಇದೆಯಲ್ಲ 3D ಲೆವೆಲ್ ಅಲ್ಲಿ ಚಿಂದಿಯಲ್ಲ. ಇನ್ನೂ ಒಂದು ಡ್ರೋನ್ ಶಾಟ್ ಇದೆ ಕಾರ್ ಚೇಸಿಂಗ್ ಸೀನ್ ಅಲ್ಲಿ, ಎಕ್ಸಲೆಂಟ್. ಕ್ಯಾಮ್ರಾಮನ್ ಮಾತ್ರ ಸೂಪರ್. ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವ ರೀತಿ ಎಲ್ಲ ಲಿಂಕ್ ಮಾಡಿ ಎಡಿಟ್ ಮಾಡಿದ್ದಾರೆ, ಎಡಿಟರ್ಗೆ ಹೆಡ್ಸ್ ಆಫ್. ಇನ್ನು ಈ ಸಿನಿಮಾದ ಡೈರೆಕ್ಟರ್ ವೈಶಾಖ್ ಚಿಂದಿ. ಸೊ ಫೈನಲ್ ಆಗಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಸ್ಟೋರಿ ಯಾವ ರೀತಿ ಬರ್ತಾ ಇದೆ ಅಂದ್ರೆ, ಇಡುಕಿ ಅನ್ನೋ ಒಂದು ಜಾಗದಲ್ಲಿ ಜೀಪ್ ಡ್ರೈವರ್ ಆಗಿ ಜಾಸ್ ಕೆಲಸ ಮಾಡ್ತಾ ಇರ್ತಾನೆ. ಸಡನ್ ಆಗಿ ಒಂದು ಕಿರಿಕ್ ಆಗುತ್ತೆ. ಆ ಕಿರಿಕಿಂದ ಅವ್ನ ಫ್ರೆಂಡ್ಸ್ ನ ಅವ್ನ ಫ್ಯಾಮಿಲಿನ ಕರ್ಕೊಂಡು ಚೆನ್ನೈಗೆ ಶಿಫ್ಟ್ ಆಗ್ತಾನೆ. ಆದ್ರೆ ಆ ಚೆನ್ನೈಯಲ್ಲಿ ವೆಟ್ರಿ ವೇಲ್ ಅನ್ನೋ ಒಬ್ಬ ದೊಡ್ಡ ವಿಲನ್ ಜೋಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಇದೇನಿಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಮೇ 23ನೇ ತಾರೀಕು ನೋಡ್ಲೇಬೇಕು. ಸೊ ಫೈನಲ್ ಆಗಿ ಕನ್ನಡ ಹಾಗೇನೆ ಮಲಯಾಳಂ ಇಬ್ರು ಕ್ರಾಸ್ ಕನೆಕ್ಷನ್ ಮಾಡ್ಕೊಂಡು ದೊಡ್ಡ ಸಿನಿಮಾನ ಮಾಡ್ತಾ ಇದಾರೆ ಬಾಲಿವುಡ್ ನ ಅಳ್ಳಾಡ್ಸೋದಕ್ಕೆ. ಇದಕ್ಕೆ ನಾನು ಕೂಡ ಕೈ ಜೋಡಿಸ್ತಾ ಇದ್ದೀನಿ, ನೀವು ಕೂಡ ಜೋಡಿಸ್ಬಿಡಿ ಕೈನ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.